ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ ಜಿಡಿಎಸ್ ರಿಕ್ರೂಟ್ಮೆಂಟ್ 2026ರ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಜಿಡಿಎಸ್ ಅಂದ್ರೇನು, ಅರ್ಹತೆ ಏನು, ಸಂಬಳ ಎಷ್ಟು, ಅರ್ಜಿ ಹೇಗೆ ಹಾಕಬೇಕು, ಸೆಲೆಕ್ಷನ್ ಪ್ರಕ್ರಿಯೆ ಹೇಗಿರುತ್ತದೆ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತದೆ. ವಿಡಿಯೋ ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇಂಡಿಯನ್ ಪೋಸ್ಟ್ ಜಿಡಿಎಸ್ ಅಂದ್ರೇನು? ಜಿಡಿಎಸ್ ಅಂದ್ರೆ ಗ್ರಾಮೀಣ್ ಡಾಕ್ ಸೇವಕ್. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಪೋಸ್ಟ್ ಆಫೀಸ್ ಕೆಲಸ ಮಾಡಲು ಇರುವ ಉದ್ಯೋಗ. ಜಿಡಿಎಸ್ ಅಡಿಯಲ್ಲಿ ಈ ಹುದ್ದೆಗಳಿರ್ತವೆ: 1 ಬಿಪಿಎಂ ಬ್ರಾಂಚ್ ಪೋಸ್ಟ್ ಮಾಸ್ಟರ್, 2 ಎಬಿಪಿಎಂ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, 3 ಡಾಕ್ ಸೇವಕ್. ಇದು ಕೇಂದ್ರ ಸರ್ಕಾರದ ಉದ್ಯೋಗ, ಹಾಗಾಗಿ ಜಾಬ್ ಸೆಕ್ಯೂರಿಟಿ ಚೆನ್ನಾಗಿದೆ. ಅರ್ಹತಾ ಮಾನದಂಡ ಅಥವಾ ಎಲಿಜಿಬಿಲಿಟಿ: 1 ಶೈಕ್ಷಣಿಕ ಅರ್ಹತೆ. ಕನಿಷ್ಠ 10ನೇ ತರಗತಿ ಪಾಸಾಗಿರಬೇಕು, ಮಾನ್ಯತೆ ಪಡೆದ ಬೋರ್ಡ್ನಿಂದ ಪಾಸಾಗಿರಬೇಕು. 10ನೇ ತರಗತಿಯಲ್ಲಿ ಪಡೆದ ಮಾರ್ಕ್ಸ್ ಆಧಾರವಾಗಿ ಸೆಲೆಕ್ಷನ್. 2 ಕಂಪ್ಯೂಟರ್ ಜ್ಞಾನ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬೇಕು, ಸರ್ಟಿಫಿಕೇಟ್ ಇದ್ರೆ ಉತ್ತಮ. 3 ಭಾಷಾ ಅರ್ಹತೆ. ನೀವು ಅಪ್ಲೈ ಮಾಡುವ ರಾಜ್ಯದ ಸ್ಥಳೀಯ ಭಾಷೆ ಬರಬೇಕು. ಕರ್ನಾಟಕಕ್ಕೆ ಕನ್ನಡ ಓದಲು ಮತ್ತು ಬರೆಯಲು ಬಲ್ಲವರಾಗಿರಬೇಕು. 4 ವಯೋಮಿತಿ ಅಥವಾ ಏಜ್ ಲಿಮಿಟ್. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 40 ವರ್ಷ. ವಯೋಸಡಿಲಿಕೆ: ಎಸ್ಸಿ ಎಸ್ಟಿ 5 ವರ್ಷ, ಒಬಿಸಿ 3 ವರ್ಷ, ಪಿಡಬ್ಲ್ಯೂಡಿ ನಿಯಮಾನುಸಾರ. ಡಾಲರ್ ಸಂಬಳ ಅಥವಾ ಸ್ಯಾಲರಿ. ಜಿಡಿಎಸ್ ಹುದ್ದೆಯಲ್ಲಿ ಸಂಬಳವನ್ನು ಟಿಆರ್ಸಿಎ ಅಂತ ಕರೀತಾರೆ. ಸಂಬಳ ವಿವರ: ಕನಿಷ್ಠ ರೂಪಾಯಿ 10,000ದಿಂದ ಗರಿಷ್ಠ ರೂಪಾಯಿ 14,500 ಪ್ಲಸ್ ಹುದ್ದೆ ಆಧಾರವಾಗಿ. ಜೊತೆಗೆ 1 ಡಿಎ ಡಿಯರ್ನೆಸ್ ಅಲೋವೆನ್ಸ್, 2 ಇತರ ಸರ್ಕಾರಿ ಸೌಲಭ್ಯಗಳು. ಸೆಲೆಕ್ಷನ್ ಪ್ರಕ್ರಿಯೆ: ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲ. 10ನೇ ತರಗತಿ ಮಾರ್ಕ್ಸ್ ಆಧಾರವಾಗಿ ಮೆರಿಟ್ ಲಿಸ್ಟ್ ಮಾಡಲಾಗ್ತದೆ. ಹೆಚ್ಚು ಮಾರ್ಕ್ಸ್ ಇದ್ದವರಿಗೆ ಮೊದಲು ಅವಕಾಶ. ಯಾವುದೇ ಇಂಟರ್ವ್ಯೂ ಇಲ್ಲ, ಟ್ರಾನ್ಸ್ಪರೆನ್ಸಿ ಜಾಸ್ತಿ. ಅರ್ಜಿ ಹಾಕುವ ವಿಧಾನ: ಸ್ಟೆಪ್ 1 ಇಂಡಿಯಾ ಪೋಸ್ಟ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ indiapost.gdsonline.gov.in. ಸ್ಟೆಪ್ 2 ನ್ಯೂ ರಿಜಿಸ್ಟ್ರೇಷನ್ ಮಾಡಿ, ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ. ಸ್ಟೆಪ್ 3 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಭರ್ತಿ ಮಾಡಿ, ವೈಯಕ್ತಿಕ ಮಾಹಿತಿ, ಶಿಕ್ಷಣ ವಿವರ, ಪೋಸ್ಟ್ ಆಯ್ಕೆ. ಸ್ಟೆಪ್ 4 ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ, 10ನೇ ತರಗತಿ ಮಾರ್ಕ್ಸ್ ಕಾರ್ಡ್, ಫೋಟೋ ಮತ್ತು ಸಿಗ್ನೇಚರ್, ಕಾಸ್ಟ್ ಸರ್ಟಿಫಿಕೇಟ್ ಇದ್ರೆ. ಸ್ಟೆಪ್ 5 ಅಪ್ಲಿಕೇಶನ್ ಫೀ ಪಾವತಿ ಮಾಡಿ. ಫೀಸು: ಜನರಲ್ ಒಬಿಸಿ 100 ರೂಪಾಯಿ, ಎಸ್ಸಿ ಎಸ್ಟಿ ಮಹಿಳೆ ನೋ ಫೀ. ಇಂಪಾರ್ಟೆಂಟ್ ಡೇಟ್ಸ್: ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 2 ಫೆಬ್ರವರಿ 2026. ಲಾಸ್ಟ್ ಡೇಟ್ ಟು ಅಪ್ಲೈ 14 ಫೆಬ್ರವರಿ 2026. ಮೆರಿಟ್ ಲಿಸ್ಟ್ ಅಪ್ಲಿಕೇಶನ್ ನಂತರ. ಡೇಟ್ಸ್ ಮಿಸ್ ಮಾಡ್ಕೊಳ್ಬೇಡಿ, ಕೊನೆಯ ದಿನಾಂಕದವರೆಗೆ ಕಾಯ್ದೆಬೇಡಿ, ಬೇಗ ಅರ್ಜಿ ಸಲ್ಲಿಸಿ. ಜಿಡಿಎಸ್ ಜಾಬ್ ಯಾಕೆ ಬೆಸ್ಟು? ಪರೀಕ್ಷೆ ಇಲ್ಲ, 10ನೇ ತರಗತಿ ಪಾಸ್ ಸಾಕು, ಸರ್ಕಾರಿ ಉದ್ಯೋಗ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಉತ್ತಮ ಅವಕಾಶ, ವರ್ಕ್ ಲೈಫ್ ಬ್ಯಾಲೆನ್ಸ್ ಚೆನ್ನಾಗಿದೆ. ಔಟ್ರೋ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇಂಥ ಸರ್ಕಾರಿ ಉದ್ಯೋಗ ಅಪ್ಡೇಟ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಪ್ರಶ್ನೆ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.